ನಮಸ್ಕಾರ ರೈತ ಬಾಂಧವರೇ, ಇಲ್ಲೊಂದು ಪಪ್ಪಾಯ ಪ್ಲಾಟಿಗೆ ಬಂದಿದ್ದೇವೆ. ನಮ್ಮ ಚಂದ್ರೇಗೌಡ್ರು ಅಂತಂದು ಅವ್ರು ಪಪ್ಪಾಯ ಪ್ಲಾಟ್ ಮಾಡಿದ್ದಾರೆ. ಸೊ ಏನೇನು ಮೆಡಿಷನ್ ಮಾಡಿದ್ದಾರೆ ಅಂತ ಅವ್ರ ಕಡೆಯಿಂದನೇ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಸೊ ನೀವು ಉರ್ವಿ ಕಂಪ್ನಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀರಿ. ಸೊ ಯಾವ ಮೆಥಡಲ್ಲಿ ಯೂಸ್ ಮಾಡಿದ್ದೀರಿ, ಇದಕ್ಕೆ ಏಜ್ ಎಷ್ಟು, ಯಾವ್ಯಾವ ಪ್ರಾಬ್ಲಮನ್ನು ಫೇಸ್ ಮಾಡಿದಿರಿ, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಿ? ಹಾಂ ಸರ್, ಇದು ತೈವಾನ್ ರೆಡ್ ಲೇಡಿ 786 ಪಪ್ಪಾಯ ಸರ್. ಇದು ತೈವಾನ್ ರೆಡ್ ಲೇಡಿ 786. ಓಕೆ, ರೆಡ್ ಲೇಡಿ ಅಂತಾರೆ ಸರ್ ಇದಕ್ಕೆ. ಇದು 60 ದಿನದ ಕ್ರಾಪ್ ಸರ್. ಈಗ 60 ದಿನದ ಕ್ರಾಪ್. ಎಸ್ ಸರ್. ಇದಕ್ಕೆ ನಾವು 25 ಡೇಸ್ಗೆ ಪ್ಲಾಂಟಿಂಗ್ ಆದಮೇಲೆ 25 ದಿನಕ್ಕೆ ನೇಸರ್ ಮ್ಯಾಜಿಕ್ಕು, ಪೋಷಕ ಮತ್ತು ಅದ್ರ ಜೊತೆ ಇಮಿಡಾನ ಡ್ರೆಂಚ್ ಮಾಡಿದ್ವಿ ಸರ್. ಡ್ರೆಂಚ್ ಮಾಡಿದ್ರಿ? ಎಸ್ ಸರ್. ನೇಸರ್ ಮ್ಯಾಜಿಕ್ಕು, ಪೋಷಕ, ಇಮಿಡಾ ಕ್ಲೋರೋಫಿಡ್, ಅದನ್ನ ರಸ ಇರೋ ಕೀಟಗಳಿಗೆ ನಿಯಂತ್ರಣಕ್ಕೆ ಅಂತ ಓಕೆ ಇಮಿಡಾ ಕ್ಲೋರೋಫಿಡ್ ಅನ್ನು ಡ್ರೆಂಚ್ ಮಾಡಿದ್ವಿ ಸರ್. ಅದಾದಮೇಲೆ 40 ಡೇಸ್ಗೆ ನಮ್ಮದು ಉರ್ವಿ ಕಂಪ್ನಿದು ಫಾಸ್ಟೆಕ್ಸು, ಪ್ರೈಮು ಮತ್ತು ಥಯಾಮಿಥಾಕ್ಸಮನ್ನು ಸ್ಪ್ರೇ ಮಾಡಿದ್ವಿ ಸರ್. ಸ್ಪ್ರೇ ಒಂದು 20 ಡೇಸಿಗೆ ಒಂದು 25 ಡೇಸಿಗೆ ಒಂದು ಡ್ರೆಂಚ್ ಕೊಟ್ರಿ. ಎಸ್ ಸರ್. 40 ಡೇಸಿಗೆ ಒಂದು ಸ್ಪ್ರೇ ಕೊಟ್ರಿ. ಎಸ್ ಸರ್. ಫರ್ಟಿಲೈಸರ್ ಏನು ಯೂಸ್ ಮಾಡಿಲ್ವಾ? ಫರ್ಟಿಲೈಸರ್ ಯಾವುದು ಯೂಸ್ ಮಾಡಿಲ್ಲ ಸರ್. ಯಾವುದು ಯೂಸ್ ಮಾಡಿಲ್ವಾ ಇನ್ನು? ಮಾಡಿಲ್ಲ ಸರ್. ಸೊ ಫರ್ಟಿಲೈಸರ್ ಯೂಸ್ ಮಾಡಿದಟ್ಟಿಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಸರ್. ಇದು ಮಾಡುವಾಗ ಸ್ಪ್ರೇ ಮಾಡುವಾಗ 1261 ಪೋಲಿಯರ್ ಬರುತ್ತೆ ಅದು. NPK. ಅದನ್ನ ಪಾಸ್ಟೆಕ್ಸು ಪ್ರೈಮ್ ಜೊತೆ ಮಿಕ್ಸ್ ಮಾಡಿದ್ವಿ. ಓಕೆ ಓಕೆ ಓಕೆ. ಸೇಮ್ ಟೈಮಲ್ಲಿ ಇಲ್ಲಿ ಸುಮಾರು ಜನ ಪ್ಲಾಂಟೇಶನ್ ಮಾಡಿದ್ದಾರೆ. ಸೊ ಅವ್ರದಕ್ಕೂ ನಿಮ್ದಕ್ಕೆ ಏನಾದ್ರು ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಭಾಳ ಡಿಫ್ರೆನ್ಸ್ ಇದೆ ಸರ್. ಅವ್ರದ್ದು ಈ ಲೆವೆಲ್ಗೆ ಬಂದಿಲ್ಲ ಸರ್ ಅವ್ರದ್ದು. ಅವರೆಲ್ಲ ಈ ಹೈಟಲ್ಲಿ ಇದಾವೆ ಸರ್. ಕೆಲವೊಂದು ಅಂದರೆ ಇಲ್ಲೇ ಕೆಲವೊಂದೊಂದು ಸಣ್ಣ ಗಿಡ ಇದಾವೆ ಈ ಹೈಟಲ್ಲಿ ಬಂದಿದ್ದಾವೆ. ಈ ಹೈಟಲ್ಲಿ ಇದಾವೆ ಸರ್ ಅವರು. ಓಕೆ ಓಕೆ. ಮೆಡಿಷನ್ ಮಾಡಿದಾರೆ ಇಲ್ಲ ಅವರು? ಅವರು ಯೂಶಲಿ ಹಂಗೆ ಫರ್ಟಿಲೈಸರ್ ಎಲ್ಲ ಮಾಡಿದ್ದಾರೆ ಸರ್. ಬಟ್ ಅವರು ಈ ವೈರಸ್ಗೋಸ್ಕರ ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಏನು ಯೂಸ್ ಮಾಡಿಲ್ಲ. ಹಂಗಾಗಿ ಜಾಸ್ತಿ ವೈರಸ್ ರೋಗ ಬಂದಿದೆ. ಓಕೆ 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 ಓಕೆ. ಥ್ಯಾಂಕ್ ಯು. ರೈತರೇ ನೋಡ್ಬೋದು, ಸುಮಾರು ಎಲ್ಲದು ಒಂದೇ ಥರ ಬಂದಿದೆ ಇಡೀ ಪ್ಲಾಂಟೇಶನ್ನು. ಸೊ ಸರ್, ಎಷ್ಟು ಗಿಡ ಇದಾವೆ? 4000 ಗಿಡ ಇದೆ ಸರ್. ಸೊ 4000 ಗಿಡ ಇದಾವೆ. ಒಂದು 500 ಹೋಗಿದೆ ಸರ್. ಒಂದು 500 ಲ್ಯಾಪ್ಸ್ ಆಗಿದೆ. ಉಳಿದವೆಲ್ಲವೂ ತುಂಬ ಚೆನ್ನಾಗಿದ್ದಾವೆ. ಸೊ ಏನು ಹೇಳ್ತೀರಿ? ಇಲ್ಲ ಸರ್, ಚೆನ್ನಾಗಿದೆ ಸರ್. ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ. ರೈತರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನಂದರೆ, ಉರ್ವಿ ಪ್ರಾಡಕ್ಟ್ ಚೆನ್ನಾಗಿದೆ ಸರ್. ಒಳ್ಳೆ ಗ್ರೋತ್ ಬರುತ್ತೆ. ಒಂದು ಸ್ವಲ್ಪ ಡಿಸೀಸ್ ರೆಸಿಸ್ಟೆನ್ಸು ಬರುತ್ತೆ ಸರ್. ಯಾಕಂದ್ರೆ ಒಳ್ಳೆ ಗ್ರೋತ್ ಬಂದಾಗ ಅದು ಹೆಲ್ತಿ ಆಗಿತ್ತು ಅಂದರೆ ರೋಗ ಬರುವಂಥ ಲಕ್ಷಣಗಳು ಚಾನ್ಸಸ್ ಕಡಿಮೆ ಇರ್ತೈತಿ. ರೆಸಿಸ್ಟೆನ್ಸ್ ಪವರ್ ಹೆಚ್ಚಾಗುತ್ತೆ ಅಂತೀರಿ. ಸೊ ಇದ್ರ ಬುಡ ನೋಡೋದಾದ್ರೆ ನೋಡಿ ಸರ್. ಸೊ ಎಷ್ಟು ದಿನದ ಗಿಡ ಇದು? ಇದು 60 ಡೇಸ್. 60 ಡೇಸ್ ಆಗಿದೆ. ಆಲ್ರೆಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಫ್ಲವರಿಂಗ್ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಸೊ ಸ್ಟೆಮ್ಮು ಚೆನ್ನಾಗಿ ಬಂದಿದೆ. ಓಕೆ. ಸೊ ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟೋದಕ್ಕೆ. ಥ್ಯಾಂಕ್ ಯು.